ನೀವು ಕೇಳಿರುವ ಗಾದೆ ಮಾತು ಕಂಕುಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ. ಈ ಗಾದೆಯು ಹೊರನೋಟಕ್ಕೆ ಸೌಜನ್ಯವನ್ನು, ಒಳಗೆ ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡಿರುವವರನ್ನು ಕುರಿತು ಹೇಳುತ್ತದೆ. ಇದರ ವಿಸ್ತರಣೆಯನ್ನು ಈ ರೀತಿ ಮಾಡಬಹುದು. ಈ ಗಾದೆಯು ಮನುಷ್ಯರ ಒಂದು ನಿರ್ದಿಷ್ಟ ಬಗೆಯ ನಡವಳಿಕೆಯನ್ನು ವಿವರಿಸುತ್ತದೆ. ಕೆಲವರು ತಮ್ಮ ನಿಜವಾದ ಉದ್ದೇಶಗಳನ್ನು ಮುಚ್ಚಿಟ್ಟು ಹೊರನೋಟಕ್ಕೆ ಬಹಳ ಸೌಮ್ಯವಾಗಿಯೂ ವಿಧೇಯವಾಗಿಯೂ ವರ್ತಿಸುತ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಬೇರೆಯದೇ ಆದ ದುಷ್ಟ ಆಲೋಚನೆಗಳಿರುತ್ತವೆ. ಕಂಕುಳಲ್ಲಿ ದೊಣ್ಣೆ ಎಂಬುದು ಒಳಗಿನ ಕೆಟ್ಟ ಉದ್ದೇಶಕ್ಕೆ ಸಂಕೇತವಾಗಿದೆ. ದೊಣ್ಣೆಯು ಒಂದು ರೀತಿಯ ಆಯುಧ. ಅದನ್ನು ಕಂಕುಳಲ್ಲಿ ಮುಚ್ಚಿಟ್ಟುಕೊಂಡಿರುವುದು ಎಂದರೆ ಯಾರ ಗಮನಕ್ಕೂ ಬರದಂತೆ ಅಪಾಯವನ್ನು ಹೊಂಚುಹಾಕುತ್ತಿರುವುದು ಎಂದರ್ಥ. ತಮ್ಮ ದುಷ್ಟ ಸಂಕಲ್ಪವನ್ನು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಇಟ್ಟುಕೊಂಡಿರುತ್ತಾರೆ. ಕೈಯಲ್ಲಿ ಶರಣಾರ್ಥಿ ಎಂಬುದು ಹೊರಗಿನ ಸೌಜನ್ಯದ ಸಂಕೇತ. ಶರಣಾರ್ಥಿ ಎಂದರೆ ಶರಣಾಗತಿ ಹೊಂದುವುದು, ವಿಧೇಯತೆ ತೋರಿಸುವುದು. ಇಂತಹ ವ್ಯಕ್ತಿಗಳು ಇತರರ ಮುಂದೆ ಬಹಳ ವಿನಯದಿಂದ, ಗೌರವದಿಂದ ವರ್ತಿಸುತ್ತಾರೆ. ತಮ್ಮ ಮಾತು ಮತ್ತು ಕೃತ್ಯಗಳಿಂದ ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಹೀಗೆ ಈ ಗಾದೆಯು ವ್ಯಕ್ತಿಯೊಬ್ಬನು ತನ್ನ ಒಳಗಿನ ಕೆಟ್ಟ ಆಲೋಚನೆಗಳನ್ನು ಮತ್ತು ಅಪಾಯಕಾರಿ ಉದ್ದೇಶಗಳನ್ನು ಮರೆಮಾಚಿ ಕೇವಲ ಹೊರನೋಟಕ್ಕೆ ಮಾತ್ರ ಒಳ್ಳೆಯವನಂತೆ ಅಥವಾ ವಿಧೇಯನಂತೆ ಕಾಣಿಸಿಕೊಳ್ಳುವುದನ್ನು ವಿವರಿಸುತ್ತದೆ. ಇಂತಹ ವ್ಯಕ್ತಿಗಳನ್ನು ನಂಬುವುದು ಅಪಾಯಕಾರಿ. ಅವರ ಸೌಜನ್ಯದ ಮುಖವಾಡದ ಹಿಂದೆ ಅಪಾಯ ಅಡಗಿರಬಹುದು. ಸಮಾಜದಲ್ಲಿ ಇಂತಹ ವ್ಯಕ್ತಿಗಳು ಇರುತ್ತಾರೆ. ಅವರ ಮೋಸದ ವರ್ತನೆಯಿಂದ ಇತರರು ತೊಂದರೆ ಅನುಭವಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಾವು ಜನರ ಹೊರನೋಟವನ್ನು ಮಾತ್ರ ನೋಡಿ ನಿರ್ಧಾರಕ್ಕೆ ಬರಬಾರದು. ಅವರ ನಿಜವಾದ ಗುಣ ಮತ್ತು ಉದ್ದೇಶಗಳನ್ನು ಅರಿತುಕೊಳ್ಳುವುದು ಮುಖ್ಯ. ಈ ಗಾದೆಯು ನಮಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತದೆ. ಹೊರನೋಟಕ್ಕೆ ಮರುಳಾಗದೆ ಎಚ್ಚರಿಕೆಯಿಂದ ಇರಲು ತಿಳಿಸುತ್ತದೆ.